ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಬಂದಿದೆ ಅಂತ ಆದ್ರೆ ನಿಜವಾಗಲೂ ನಾವು ಅದನ್ನು ಆತಂಕ ಪಡಬೇಕು. ಈ ರಾಜ್ಯದಲ್ಲಿ ಕೃಷಿ ಮತ್ತೆ ಕನ್ನಡ ಎರಡು ನಶಿಸಿ ಹೋಗ್ತಾ ಇದ್ದಾವೆ. ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಒಂದು ಜವಾಬ್ದಾರಿ ಅವರಿದೆ. ಕನ್ನಡ ಶಾಲೆಗಳು ಇವತ್ತು ಅದೆಷ್ಟೋ ಶಾಲೆಗಳು ಬಾಗಿಲು ಹಾಕಿದರೆ ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು. ನಮ್ಮ ನಾಯಕರುಗಳು ಈ ಬಗ್ಗೆ ಸದನದಲ್ಲಿ ಮಾತಾಡಿ ಕನ್ನಡದ ಮತ್ತೆ ಕೃಷಿಯ ರಕ್ಷಣೆಗಾಗಿ ವಿಶೇಷ ಕಾನೂನುಗಳನ್ನು ತರಬೇಕು. ಆಗ ಕನ್ನಡ ಉಳಿಸುವಲ್ಲಿ ಅದರದೇ ಆದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಸರ್ಕಾರ ತಗೊಂಡಂಗಾಗುತ್ತೆ. ಆಟೋ ಚಾಲಕರು ಮಾಲೀಕರಿಗೆ ಎಲ್ಲೇ ಒಂದು ತೊಂದರೆ ಆದ್ರೂ ಸ್ಪಂದಿಸಿ ಕೆಲಸ ಮಾಡಿಕೊಡ್ತಿದ್ದಾರೆ. ಯಾವುದೇ ಒಂದು ಆಟೋ ಸರ್ಕಲ್ ಆಗಿರ್ಲಿ, ಯಾವುದೇ ಟ್ರಾಫಿಕ್ ಪೊಲೀಸರಾಗ್ಲಿ ಗಾಡಿ ತೆಗೀರಿ ಹಾಗೆ ಅಂತ ಹೇಳಿದಾಗ ಅಲ್ಲೊಂದು ಆಟೋ ಸರ್ಕಲ್ ಮಾಡಿಕೊಟ್ಟಿದ್ದಾರೆ. ಎಂತಾದರೂ ಇರೋ ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಕನ್ನಡಕ್ಕೆ ಜೀವ ಕೊಟ್ಟು ಅದಕ್ಕೆ ಉಸಿರಾಗಿರುವಂತಹ ಯಾವ್ದಾದ್ರು ಒಂದು ಸಂಘ ಇದ್ರೆ ಅದು ಆಟೋ ಚಾಲಕರ ಸಂಘ ಇರ್ಬೋದು. ಯಾಕಂತ ಹೇಳಿದ್ರೆ ಆಟೋ ಚಾಲಕರಿಂದಲೇ ಕನ್ನಡ ಉಳಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಟೋ ಚಾಲಕರ ಪ್ರತಿದಿನ ಯಾವುದೇ ಒಂದು ಆಟೋದಲ್ಲಿ ನೋಡಿರ್ಬೋದು, ಪ್ರತಿಯೊಂದು ಆಟೋದಲ್ಲೂ ಕೂಡ ಕನ್ನಡದ ಬರಹಗಳು, ಕನ್ನಡದ ಎಲ್ಲಾ ರೀತಿಯ ಕನ್ನಡ ಬರಹಗಳು ಸಿಗೋದಂತದ್ದು ಆಟೋ ಹಿಂದೆ ಮಾತ್ರ. ಸುಮಾರು ವರ್ಷಗಳಿಂದ ಸಂಘಟನೆ ನಡೆಸ್ಕೊಂಡ್ ಬರ್ಬೇಕಾದ್ರೆ ಆಟೋ ಸಂಘ ನಮ್ಮ ಚಾನೆಲ್ ಇರೋದೇ ಆಟೋ ಸಂಘ. ಯಾವುದೇ ಒಂದು ಸಂಸ್ಥೆ ಆಗಲಿ ಅದರಲ್ಲಿ ಬಡವರ ಪರ, ನಾಡು ನುಡಿ, ಜನ ರಕ್ಷಣೆ ಫಸ್ಟ್ ಹೋರಾಡೋದಂದ್ರೆ ಆಟೋ ಸಂಘದವರು. ನಾವು ನವೆಂಬರ್ ತಿಂಗಳಲ್ಲಿ 1ನೇ ಹಿಡಿದು 31ನೇ ತಾರೀಕು ತನಕನೂ ಆಟೋ ಸಂಘದವರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಗೆ ನಡೀತಾ ಇದೆ. ನಾವು ಎಲ್ಲಾ ಕಾರ್ಯಕ್ರಮ ಭಾಗವಹಿಸ್ತೇವೆ. ಯಾಕಂದ್ರೆ ನಮ್ದೊಂದು ಅಭಿಮಾನ ಕನ್ನಡದ ಜೊತೆಗೆ ನಮ್ಮ ಸಂಘಟನೆಯಲ್ಲಿರೋ ಹುಡುಗರು ನಮ್ಮವರು, ಅವರ ಕೆಲಸ ಕಾರ್ಯಗಳು ಇವತ್ತು ನೋಡ್ಬೋದು. ಎಲ್ಲ ಆಟೋಗಳು ಇಲ್ಲಿ ನಿಂತಿದೆ. ನಮ್ಮಂಗೆ ಅವರಿಗೂ ಕೆಲಸ ಇರುತ್ತೆ, ಅವರು ದುಡಿಮೆ ಜೀವನ ಆಗ್ಬೇಕು. ಆದ್ರೆ ಯಾರಿಗೋಸ್ಕರ ಇಲ್ಲೆಲ್ಲ ಬಂದು ಕೆಲಸ ಕಾರ್ಯಗಳು ಬಿಟ್ಟು ಇಲ್ಲಿ ನಿಂತಿದ್ದಾರೆ. ಇಲ್ಲಿರೋರೆಲ್ಲ ನೀವು ಕನ್ನಡದ ಬಗ್ಗೆ ಆಸಕ್ತಿ ಇದ್ದು ಕನ್ನಡ ಉಳಿಸೋ ನಿಟ್ಟಿನಲ್ಲಿ ಹೋರಾಡ್ತಾ ಇರೋಂಥ ಜನ ಇದ್ದೀರಾ. ನಾವು ಜೊತೆಗೆ ಬೇರೆಯವ್ರಿಗೂ ನಾವು ನಮ್ಮ ಇತಿಹಾಸ ಆಗ್ಲಿ, ನಮ್ಮ ಹೋರಾಟ ಆಗ್ಲಿ ಅದನ್ನ ತಿಳಿಸಂತದ್ದು ಇರುತ್ತೆ. ಆ ನಿಟ್ಟಿನಲ್ಲಿ ಸಂಜೆ ಮೇಲೆ ಮಾಡಿದ ಕಾರ್ಯಕ್ರಮ ಉತ್ತಮ. ಇನ್ನೊಮ್ಮೆ ಕನ್ನಡದ ಶುಭಾಶಯಗಳು. 2,000 ಇತಿಹಾಸ ಇರೋಂಥ ಒಂದು ಕನ್ನಡ ನಮ್ದೇ ಪ್ರಥಮ ಭಾಷೆ. ಇತಿಹಾಸದಲ್ಲಿ ಎಲ್ಲಾ ಲಿಪಿ ಇರೋಂಥ ಭಾಷೆ ಕನ್ನಡ. ಇಷ್ಟು ವರ್ಷದಿಂದ ಯಾವುದೇ ಒಂದು ವರ್ಡಿಗೆ ಬೇಕು ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಅದಕ್ಕೆ ಅಕ್ಷರಗಳಿದೆ. ಇದು ಯಾವ ಲಿಪಿಲೂ ಇಲ್ಲ. ಇಂಗ್ಲಿಷಲ್ಲಿ 25 ಇದೆ. ನಮ್ದ್ರಲ್ಲಿ ಇರೋಂಥ ಅಕ್ಷರಗಳು ಎಲ್ಲದಕ್ಕೂ ಅದೇ ಆದ ನಿರ್ದಿಷ್ಟವಾದ ಒಂದು ವ್ಯಾಕರಣದ ಉಚ್ಚಾರಣೆ ಮಾಡೋಂಥ ಒಂದು ದೊಡ್ಡ ಹಿನ್ನೆಲೆ ಇರೋಂಥ ಅಂದ್ರೆ ಕನ್ನಡ ಭಾಷೆ. ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಂತ ಭಗತ್ ಸಿಂಗ್ ಆಟೋ ನಿಲ್ದಾಣದ ಎಲ್ಲ ಪದಾಧಿಕಾರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ 70ನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಒಂದು ವೇಳೆ ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ. ನಾವು ಕನ್ನಡಾಂಬೆಯನ್ನ ತಾಯಿಗೆ ಹೋಲಿಕೆ ಮಾಡ್ಕೊಳ್ತೀವಿ. ಕನ್ನಡ ಭಾಷೆ ಅಂತಕ್ಕಂಥದ್ದು ಸುಮಾರು 2,500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಮಂತವಾಗಿರ್ತಕ್ಕಂಥ ಭಾಷೆ ಕನ್ನಡ ಮತ್ತು ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಕನ್ನಡ. ಇಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಏಕೈಕ ಭಾಷೆ ಕನ್ನಡ. ಕನ್ನಡ ಕೇವಲ ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಆಟೋ ಮಕ್ಕಳಿಗೆ, ಗಾರೆ ಕೆಲಸದವರಿಗೆ ಕನ್ನಡ ಬೇಕಾಗಿರೋದು. ನಾವೆಲ್ಲರೂ ಕೂಡ ಕನ್ನಡಿಗರು ಪ್ರಸ್ತಾವನೆ ಮಾಡ್ಕೊಳ್ತಕ್ಕಂಥ ಸಂದರ್ಭ. ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋ ಸಾಲದು. ನಾವೆಲ್ಲರೂ ಕೂಡ ಇವತ್ತು ನಿರಂತರವಾಗಿ ಕನ್ನಡವನ್ನು ಮಾತಾಡೋದ್ರ ಮೂಲಕ ಕನ್ನಡ ಶಾಲೆಗಳಿಗೆ ಜಗಳ ಭಾಷೆ ನಿಲ್ಲಿಸ್ಬೇಕಾ? ಆಯ್ತು ಕೂತ್ಕೊಳ್ಳಿ, ಮಾತಾಡ್ತೀವಿ. ನಾವು ಬಂದ್ರೆ ಕನ್ನಡಿಗರು ಹೆಚ್ಚಿಸೋಕ್ಕೋಸ್ಕರ, ಕೇವಲ ಯಾರೋ ರಾಜಕಾರಣಿಗಳು ಬಂದಂಗೆ ನಿಮ್ಮ ಹತ್ರ ಮಾತಾಡಿ ಹೋಗಿ ನಾವು ಬಂದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ